4 ನಿಮಿಷ ಇರೋ ಒಂದು ಕನ್ನಡ ಮೂವಿ ಟ್ರೈಲರ್ ನಾನು ನೋಡಿದ್ದು ಇದೇ ಮೊದಲು. ಈ ಮೂವಿ ಹೆಸರು ಗ್ರೀನ್. ಹಿಂದಿಲಿ ಸಿಂಗಮ್ ಅಗೇನ್ ಟ್ರೈಲರ್ ಆಲ್ಮೋಸ್ಟ್ 5 ನಿಮಿಷ ಇತ್ತು. ಮೇ ಬಿ ಸೆಕೆಂಡ್ ಪ್ಲೇಸ್ ಅಲ್ಲಿ ನಮ್ಮ ಕನ್ನಡ ಮೂವಿ ಟ್ರೈಲರ್ ಇರಬಹುದು. ಗ್ರೀನ್ ಒಂದು ಕನ್ನಡ ಸೈಕಲಾಜಿಕಲ್ ಥ್ರಿಲ್ಲರ್ ಮೂವಿ. ಈ ಸಿನಿಮಾಗೆ ಆಲ್ರೆಡಿ 19 ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಬಂದಿದೆ. ಟ್ರೈಲರ್ ಅಲ್ಲಿ ತೋರಿಸಿರೋ ಹಾಗೆ ಒಂದು ಮಿಸ್ಟೀರಿಯಸ್ ಫಾರೆಸ್ಟ್, ಅದರಲ್ಲಿ ಒಂದು ಸ್ಪೆಷಲ್ ಹೂವು, ಅದರಿಂದ ಸಾವನ್ನೇ ಗೆಲ್ಲುವಂತ ಅಮೃತನ ತಯಾರಿಸಬಹುದು. ಆ ಪ್ರಯತ್ನ ಮಾಡಿದವರು ಯಾರು ಉಳಿದಿಲ್ಲ. ಕಾಡೊಳಗೆ ಹೋದವರು ವಾಪಸ್ ಹೊರಗೆ ಬಂದಿಲ್ಲ. ಆ ಕಾಡಿಗೂ ಜೀವ ಇದೆ. ಅದಕ್ಕೆ ತೊಂದರೆ ಕೊಡೋರಿಗೆ ಆ ಕಾಡು ಕೂಡ ತೊಂದರೆ ಕೊಡುತ್ತೆ. ಆ ಕಾಡು ಎಲ್ಲರನ್ನ ಗಮನಿಸುತ್ತೆ. ಈ ಥಾಟ್ ತುಂಬಾ ಚೆನ್ನಾಗಿದೆ. ಅಂಡ್ ಟ್ರೈಲರ್ ಅಲ್ಲಿ ಅದನ್ನ ವಿಜುವಲಿ ತೋರಿಸಿರೋ ರೀತಿ ಕೂಡ ಇಂಪ್ರೆಸ್ ಮಾಡುತ್ತೆ. ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ಹಾಗೆ ಬಾಲಾಜಿ ಮನೋಹರ್ ಅವರು ಈ ಸಿನಿಮಾದಲ್ಲಿ ಇಂಪಾರ್ಟೆಂಟ್ ರೋಲ್ಸ್ ನ ಪ್ಲೇ ಮಾಡಿದ್ದಾರೆ ಅಂತ ಅನಿಸ್ತು. ಯಾವುದೇ ಸಿನಿಮಾದಲ್ಲಿ ಅವರ ನಟನೆ ನೋಡಿದಾಗ ತುಂಬಾನೇ ಖುಷಿ ಆಗುತ್ತೆ. ಯಾಕಂದ್ರೆ ಅವರಿಬ್ರು ಅಂತ ವರ್ಸಟೈಲ್ ಆಕ್ಟರ್ಸ್. ಸಿನಿಮಾದ ಕಂಟೆಂಟ್ ನ ನಂಬಿ ಸ್ಟಾರ್ಸ್ ಇಲ್ಲದೆ ಸಿನಿಮಾಗೆ ಸೂಕ್ತವಾಗಿರೋ ನಟರನ್ನ ಹಾಕೊಂಡು ಈ ರೀತಿ ಹೊಸ ಪ್ರಯತ್ನ ಮಾಡಿದಾಗ ಅಪ್ರಿಶಿಯೇಟ್ ಮಾಡಬೇಕು ಅಂತ ಅನ್ಸುತ್ತೆ. ಓವರ್ ಆಲ್ ಟ್ರೈಲರ್ ನನಗೆ ತುಂಬಾನೇ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ನೀವಿನ್ನೂ ಟ್ರೈಲರ್ ನೋಡಿಲ್ಲ ಅಂದ್ರೆ ನನ್ನ ಬಯೋದಲ್ಲಿ ಹಾಕಿರ್ತೀನಿ, ಹೋಗಿ ನೋಡಿ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಬೇರೆಯವರಿಗೂ ಈ ಟ್ರೈಲರ್ನ ತಲುಪಿಸಿ.